ರಾಜಕಾರಣದಲ್ಲಿ ಬಹಳ ಸದ್ದು ಗದ್ದಲ ಉಂಟು ಮಾಡ್ತಾ ಇರೋದು ಅಂದ್ರೆ ಹನಿ ಟ್ರ್ಯಾಪ್. ಹಾಗಾದ್ರೆ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನ ಸರ್ಕಾರ ತನಿಖೆ ನಡೆಸುತ್ತಾ? ರಾಜ್ಯ ಸರ್ಕಾರಕ್ಕೆ ಇದೊಂದು ಪ್ರಶ್ನೆ ಇದೆ. ದೂರು ಕೊಟ್ರೆ ತನಿಖೆ ಮಾಡಿಸ್ತೀವಿ ಅಂತ ಸರ್ಕಾರ ಹೇಳಿದೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಇರ್ಬೋದು, ಗೃಹ ಸಚಿವ ಪರಮೇಶ್ವರ್ ಇರ್ಬೋದು, ಇವರೆಲ್ಲರೂ ಹೇಳ್ತಿರೋದಿಷ್ಟೇ, ರಾಜಣ್ಣ ದೂರು ಕೊಟ್ರೆ ನಾವು ತನಿಖೆ ನಡೆಸ್ತೀವಿ ಅಂತ. ಇದೀಗ ರಾಜಣ್ಣ ದೂರನ್ನ ಕೊಟ್ಟಿದ್ದು, ತನಿಖೆ ನಡೆಸುತ್ತಾ ಹಾಗಾದ್ರೆ ಸರ್ಕಾರ? ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳಿವೆ, ಯಾರು ಈ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಿಸ್ತಾ ಇರೋದು ಅಂತ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಹೋದ್ರೆ ರಾಜ್ಯಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಿವೆ. ಹಾಗಾಗಿ ತನಿಖೆಯ ಹೆಸರಿನಲ್ಲಿ ಪ್ರಕರಣವನ್ನೇ ಮುಚ್ಚಾಕುವಂತ ಸಾಧ್ಯತೆಗಳು ಇದೆ. ಸ್ವಪಕ್ಷೀಯರ ಕೈವಾಡ ಎಂಬ ಶಂಕೆ ಹಿನ್ನೆಲೆ ಇರೋದ್ರಿಂದ ಈ ತನಿಖೆಯ ವಿಳಂಬ ಮಾತು ಕೂಡ ಕೇಳ್ಬರ್ತಾ ಇದೆ. ತನಿಖೆ ಡಿಲೇ ಆಗ್ತಾ ಇದೆ. ರಾಜಣ್ಣ ದೂರು ಕೊಟ್ಟಿದ್ದಾರೆ, ಬಟ್ ತನಿಖೆ ಆಗುತ್ತಾ ಅಥವಾ ಕೇಸನ್ನು ಅಲ್ಲೇ ಮುಚ್ಚಾಕ್ಬಿಡ್ತಾರಾ? ಯಾಕೆಂದ್ರೆ ಸ್ವಪಕ್ಷದ ನಾಯಕರೇ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಕೆಡಗೋ ಪ್ರಯತ್ನ ಮಾಡಿದ್ರು ಅನ್ನುವಂತ ಆರೋಪ ಇರೋದು. ಇನ್ನು ತನಿಖೆ ಮಾಡಿದ್ರೆ ಯಾರು ಅನ್ನೋದು ಹೊರ ಬರುತ್ತೆ, ಬಯಲಿಗೆ ಬರುತ್ತೆ. ಸ್ವಪಕ್ಷೀಯರೇ ಸೂತ್ರಧಾರರಾಗ್ಬಿಟ್ರೆ ಪಕ್ಷಕ್ಕೆ ಹಾಗೂ ಸರ್ಕಾರಕ್ಕೆ ಬಹಳ ದೊಡ್ಡಂತ ಡ್ಯಾಮೇಜ್ ಆಗ್ಬಿಡುತ್ತೆ. ಹಾಗಾಗಿ ಪ್ರಕರಣವನ್ನ ಮುಚ್ಚಾಕ್ತಾರೆ ಅನ್ನುವಂಥ ಚರ್ಚೆ ಕೂಡ ಶುರುವಾಗ್ತಿದೆ. ಹೀಗಾಗಿ ನೋಡಿ ಮುಂದುವರಿಯಿರಿ ಅಂತ ಸಿಎಂಗೆ ವರಿಷ್ಠರು ಸೂಚನೆ ಕೊಟ್ಟಿದ್ದಾರಂತೆ. ಸಿಎಂ ಹಾಗೂ ಗೃಹ ಸಚಿವರ ನಡೆಯ ಮೇಲೆ ನಿಂತಿದೆ ಈ ಒಂದು ಇಡೀ ಪ್ರಕರಣ. ನೋಡಿ, ಈಗಾಗಲೇ ವರಿಷ್ಠರಾಗಿರುವಂಥ ಕೆ.ಸಿ. ವೇಣುಗೋಪಾಲ್ ಇರ್ಬೋದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಇವರೆಲ್ಲರೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಯಾಕೆ ಹನಿ ಟ್ರ್ಯಾಪ್ ಆಗ್ತಾ ಇದೆ, ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇರೋದು? ಸ್ವಪಕ್ಷದ ಪ್ರಭಾವಿ ರಾಜಕಾರಣಿನೇ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಪ್ರಯೋಗ ಮಾಡಿದ್ದು ಅನ್ನುವಂಥದ್ದು ಮಾಹಿತಿ ಇರೋದು. ಮತ್ತೊಂದು ಕಡೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಕೂಡ ನನ್ನ ಹತ್ರ ದಾಖಲೆಗಳಿವೆ, ನಾನು ಅದನ್ನು ಸಿಎಂ ಸಿದ್ದರಾಮಯ್ಯನವ್ರಿಗೆ ಕೊಡ್ತೀನಿ, ಅವ್ರು ಏನು ಹೇಳ್ತಾರೋ ಹಾಗೆ. ಕಂಪ್ಲೇಂಟ್ ಕೊಡಿ ಅಂದರೆ ಕೊಡ್ತೀನಿ, ದಾಖಲೆಗಳನ್ನ ಕೊಡಿ, ನಾನು ತನಿಖೆ ನಡೆಸ್ತೀನಿ, ಕಂಡುಹಿಡಿತೀನಿ ಅಂದರೆ ಅದಕ್ಕೂ ಓಕೆ ಅಂದಿದ್ರು. ಮತ್ತೊಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ರು, ಅವ್ರು ದೂರು ಕೊಡ್ಲಿ ರಾಜಣ್ಣ, ತನಿಖೆ ಆಗುತ್ತೆ, ಪೊಲೀಸರಿದ್ದಾರೆ ಅಂತ. ಸಿಎಂ ಕೂಡ ಅದನ್ನೇ ಹೇಳಿದ್ರು. ಕೊನೆಗೆ ಡಿಸಿಎಂ ಕೂಡ ಅದನ್ನೇ ಹೇಳಿದ್ರು. ಮೊದಲಿಗೆ ಹೇಳ್ತಾ ಇದ್ರು ನೀವು ಹಾಯ್ ಹಲೋ ಅಂತ ಅಂದರೆ ಅವರು ಕೂಡ ಅಂತಾರೆ ನೀವು ಮಾತನಾಡಿಸಿದ್ದಕ್ಕೆ ಅವ್ರು ಮಾತಾಡ್ಸಿರೋದು, ಆ ರೀತಿ ಉಡಾಫೆ ಉತ್ತರ ಕೊಟ್ಟರು. ಬಟ್ ಮೊನ್ನೆ ಹೇಳ್ತಾ ಇದ್ರು ತನಿಖೆ ಆಗಲಿ ಬಿಡಿ ಅಂತ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಇಲ್ಲಿ ಬೇರೆ ಯಾರೋ ಹೊರಗಿನವ್ರು ಬಂದು ಈ ರೀತಿ ಟ್ರ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅನ್ನೋದಲ್ಲ, ಸ್ವಪಕ್ಷದವರೇ ಈ ರೀತಿ ಟ್ರೈ ಮಾಡ್ತಾ ಇರೋದು. ಕಾರಣ ರಾಜಕೀಯವಾಗಿ ತಾವು ಎತ್ತರಕ್ಕೆ ಬೆಳಿಬೇಕು, ತಮ್ಮ ಜೊತೆಗೆ ಪೈಪೋಟಿ ನಡೆಸ್ತಾ ಇರುವಂಥವ್ರು ರಾಜಣ್ಣ ಏನಿದ್ದಾರೆ, ಜೊತೆಗೆ ಇನ್ನೂ ಕೆಲವರು ಏನಿದ್ದಾರೆ ಸಿಎಂ ಸ್ಥಾನದ ಆಕಾಂಕ್ಷಿ ಹಾಗೂ ಮತ್ತೆ ಉನ್ನತ ಹುದ್ದೆಗಳು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳೇನಾಗಿರ್ತಾರೆ ಅವ್ರ ಮೇಲೇನೆ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅನ್ನುವಂಥ ಆರೋಪ ಇದೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು, ಯಾರು ಗರ್ಜಿಸ್ತಾರೋ ಅವರ ಧ್ವನಿ ಅಡಗಿಸೋದಕ್ಕೆ, ಅವರ ತೇಜೋವಧೆ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ. ಹೀಗಾಗಿ ಸ್ವಪಕ್ಷದ ನಾಯಕರೇ ಇಷ್ಟೆಲ್ಲ ಆರೋಪಗಳನ್ನ ಮಾಡ್ತಿರೋದ್ರಿಂದ ಆ ಸ್ವಪಕ್ಷದಲ್ಲೇ ಇರುವಂತ ಹನಿ ಟ್ರ್ಯಾಪ್ನ ಸೂತ್ರಧಾರಿ ಯಾರು ಅನ್ನುವಂಥ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡುತ್ತಾ ಅಥವಾ ಈ ಕೇಸನ್ನ ಇಲ್ಲೇ ಮುಚ್ಚಾಕ್ಬಿಡುತ್ತಾ? ಒಂದ್ ವೇಳೆ ಯಾರು ಅಂತ ಗೊತ್ತಾದ್ರೆ, ಇನ್ವೆಸ್ಟಿಗೇಷನ್ ಆಗ್ಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಮುಜುಗರ ಆಗುತ್ತೆ. ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ದಂಥದ್ದು ಇದು ಸರ್ಕಾರ, ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ದಂಥ ಸಚಿವರಿವರು ಅಥವಾ ಶಾಸಕರು ಅಂತ ನಾಯಕರು, ಈ ರೀತಿ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರು ಯಾವ ನಡೆಯನ್ನ ತೆಗೆದುಕೊಳ್ತಾರೆ, ಏನು ಸ್ಟೆಪ್ ಇಡ್ತಾರೆ, ಅದು ಕುತೂಹಲ ಕೆರಳಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಈಗಾಗಲೇ ಈ ಹನಿ ಟ್ರ್ಯಾಪ್ ಪ್ರಕರಣ ಅನ್ನೋದು ಮೊದಲೇ ರಾಜ್ಯ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ಈಗ ದೂರು ಕೊಟ್ಟಿದ್ದಾರೆ ರಾಜಣ್ಣ. ತನಿಖೆ ನಡೆಸುತ್ತಾ ಸರ್ಕಾರ ಅಥವಾ ಈ ಕೇಸನ್ನು ಇಲ್ಲೇ ಮುಚ್ಚಾಕುವಂತ ಯತ್ನಗಳು ನಡೀತಾ ಇದೆಯಾ ಅಂತ? ಸಹಜವಾಗಿ ಕೆಲವು ಅನುಮಾನಗಳು ಈಗ ಸೃಷ್ಟಿ ಆಗ್ತಾ ಇದೆ ನೀತಿ. ಯಾಕೆಂದ್ರೆ ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸರ್ಕಾರ ತನಿಖೆಗೆ ಕೊಡುತ್ತೆ ಇವತ್ತು ನಾಳೆ ಅಂತೇಳಿ 6 ದಿನಗಳಾಯ್ತು. 6 ದಿನಗಳಿಂದಲೂ ಕೂಡ ತನಿಖೆಯ ಬಗ್ಗೆ ಇಲ್ಲೂ ಕೂಡ ಪ್ರಸ್ತಾಪವನ್ನ ಮಾಡಲಿಲ್ಲ. ಜೊತೆಗೆ ಗೃಹ ಸಚಿವರು ದೂರನ್ನ ಕೊಟ್ರೆ ನಾವು ನಂತರದಲ್ಲಿ ತನಿಖೆಯನ್ನ ಮಾಡ್ತೇವೆ ಅಂತೇಳಿ ಹೇಳಿದ್ರು. ಇದೀಗ ರಾಜಣ್ಣ ಅಧಿಕೃತವಾಗಿ ಮನವಿಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರಿಗೆ ನಿನ್ನೆ ಭೇಟಿ ಮಾಡಿ. ಹಾಗಾಗಿ ಈಗ ಪ್ರಕರಣವನ್ನ ತನಿಖೆಗೆ ಕೊಡ್ತಾರ ಹೇಗೆ ಅನ್ನುವಂತ ಕುತೂಹಲ ಇದೆ. ಜೊತೆಗೆ ಪರಮೇಶ್ವರ್ ಅವರು ಕೂಡ ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ಕಾವೇರಿ ನಿವಾಸದಲ್ಲಿ. ಅವರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಈಗ ದೂರನ್ನ ಕೊಟ್ಟಿರೋದ್ರಿಂದ ಅದನ್ನ ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ಆ ಘಟನೆ ಆಗಿದೆ ಅನ್ನುವಂತ
ಮಾಹಿತಿಗಳಿರುತ್ತೆ. ಅಲ್ಲಿ ದೂರನ್ನ ನಂತರದಲ್ಲಿ ದಾಖಲಿಸಬೇಕಾಗತ್ತೆ. ಆ ನಂತರ FIR ದಾಖಲಾದ ನಂತರ ತನಿಖೆಗೆ ಕೊಡ್ಬೇಕಾಗತ್ತೆ. ಇಲ್ಲಿ ವಿಶೇಷ ತನಿಖಾ ತಂಡದ ಮೂಲಕ ಸರ್ಕಾರ ತನಿಖೆಯನ್ನ ಮಾಡಿಸುತ್ತಾ ಅಥವಾ ನ್ಯಾಯಾಂಗ ತನಿಖೆಗೆ ಕೊಡುತ್ತಾ ಅನ್ನುವಂತ ಕುತೂಹಲಗಳು ಕೂಡ ಇದೆ. ಇದರ ನಡುವೆ ಕೆಲವೊಂದಷ್ಟು ಅನುಮಾನಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಸರ್ಕಾರ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ತನಿಖೆಗೆ ಕೊಟ್ಟಿದ್ದೆ ಆದ್ರೆ ಸ್ವಪಕ್ಷದಲ್ಲಿರುವಂತಹ ಕೆಲವು ನಾಯಕರು ಹೊರಗೆ ಬರುವಂತಹ ಸಾಧ್ಯತೆಗಳಿದೆ. ಆ ಕಾರಣಕ್ಕೆ ಪ್ರಕರಣವನ್ನ ಮುಚ್ಚಿ ಹಾಕಿದ್ರೆ ಪಕ್ಷ ಮತ್ತೆ ಸರ್ಕಾರಕ್ಕೆ ಆಗುವಂತಹ ಡ್ಯಾಮೇಜ್ ಕೂಡ ತಪ್ಪುತ್ತೆ. ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗುವಂತದ್ದು ಕೂಡ ತಪ್ಪುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ನಾಮಕಾವಸ್ಥೆಗೆ ತನಿಖೆಗೆ ಕೊಟ್ಟು ತದನಂತರ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಒಂದು ಪ್ರಯತ್ನ ಸರ್ಕಾರದ ಹಿಂದಿದೆ ಅನ್ನುವಂತ ಮಾಹಿತಿಗಳು ಈಗಾಗಲೇ ಚರ್ಚೆ ಆಗ್ತಾ ಇದೆ, ಓಡಾಡ್ತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ. ಈ ಪ್ರಕರಣವನ್ನ ಲಾಜಿಕಲ್ ಎಂಡ್ಗೆ ಕೊಂಡೊಯ್ತಾರ ಅಥವಾ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡುತ್ತಾ ಅನ್ನುವಂತಹ ಅನೇಕ ಪ್ರಶ್ನೆಗಳು ಉದ್ಭವ ಆಗಿದೆ. ಇಲ್ಲಿ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ಸೂಚನೆಯನ್ನ ಕೊಡುತ್ತಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಆದ್ರೆ ಮತ್ತೊಂದು ಕಡೆ ನೋಡೋದಾದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದ್ರಿಂದ ಅದು ದೂರದ ಜಾರ್ಖಂಡ್ ರಾಜ್ಯದವರು ಈ PIL ಅನ್ನ ಹಾಕಿರೋದ್ರಿಂದ ಸಹಜವಾಗಿ ಶನಿವಾರ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಇದು ವಿಚಾರಣೆಗೆ ಬಂದಿದ್ದೆ ಆದ್ರೆ, ಕನ್ಸಿಡರ್ ಮಾಡಿದ್ದೆ ಆದ್ರೆ ಆಗ ವಿಚಾರಣೆ ನಡೆಯುತ್ತೆ. ತನಿಖೆಗೆ ಕೊಟ್ಟಿದ್ದೆ ಆದ್ರೆ ಆಗ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗತ್ತೆ. ಸೊ ಈ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ. ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಮನಸ್ಸಿದ್ದಂತೆ ಕಾಣಿಸ್ತಾ ಇಲ್ಲ, ತನಿಖೆಗೆ ಕೊಡಬೇಕು, ಅದನ್ನ ಯಾರು ಹಿಂದಿದ್ದಾರೆ ಅದನ್ನ ಹೊರಗೆಳಿಬೇಕು ಅನ್ನುವಂಥದ್ದು ಸರ್ಕಾರಕ್ಕೂ ಕೂಡ ಇಷ್ಟ ಇದ್ದಂತೆ ಕಾಣಿಸ್ತಾ ಇಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಒಂದು ವೇಳೆ ಏನಾದ್ರೂ CBI ತನಿಖೆ ಅಥವಾ ವಿಶೇಷ ತನಿಖಾ ತಂಡಕ್ಕೆ ಪ್ರಕರಣವನ್ನ ಕೊಡುವಂತಹ ತೀರ್ಪನ್ನ ಪ್ರಕಟ ಮಾಡಿದ್ದೆ ಆದ್ರೆ ಆಗ ರಾಜ್ಯ ಸರ್ಕಾರಕ್ಕೆ ಡ್ಯಾಮೇಜ್ ಆಗತ್ತೆ. ಆ ಕಾರಣಕ್ಕೆ ಈಗ ರಾಜಣ್ಣ ಅವರಿಂದ 5 ದಿನಗಳ ನಂತರ ದೂರನ್ನ ಪಡೆದುಕೊಂಡಿದ್ದು ಈಗ ತನಿಖೆಯ ಒಂದು ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.